ಶುಕ್ರವಾರ ಡೆಲಿವರಿ ತೊಗೊಂಡ್ವಿ. ಇಫ್ ಯುವರ್ ಪ್ರಾಡಕ್ಟ್ ಈಸ್ ಗುಡ್ ಇಟ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ವಾವ್, ಬ್ಯೂಟಿಫುಲ್ ಬ್ರೋ. ಏನು ಗುರು, ಎಲೆಕ್ಟ್ರಿಕ್ ಹಿಡ್ಕೊಂಡು ಪೆಟ್ರೋಲ್ ಬಂಕ್ ಒಳಗಡೆ ನುಗ್ತಾ ಇದೆಯಾ? ಐ ಹ್ಯಾವ್ ಒನ್ ಸ್ಯಾಡ್ ನ್ಯೂಸ್ ಫಾರ್ ಯು ಆಲ್. XP 100 150 ಇದೆ ಲೀಟ್ರು. ನಮ್ಮ ಸೂಪರ್ ಡ್ಯೂಕು E20 ಕಂಪ್ಯಾಟಿಬಲ್ ಇಲ್ಲ. 100 ಆಕ್ಟೇನೇ ಕುಡಿಸ್ಬೇಕು. ನೋಡಬೇಕು ಸೂಪರ್ ಬೈಕ್ಗಳ ಜೊತೆ ನಮ್ಮ ಜೀವನ ಹೆಂಗೆ ಮುಂದೆ ಅಂತ. ಗುಡ್ ಮಾರ್ನಿಂಗ್ ಕರ್ನಾಟಕ. ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀವೆಲ್ಲರೂ ನಮ್ಮ ಬೀಚ್ನ ನೋಡೋಕ್ಕೆ ಕಾಯ್ತಾ ಇದ್ದೀರಾ. ನಾನು ಕೂಡ ಡಾರ್ಲಿಂಗ್ಸ್, ನಾನು ಕೂಡ. ಸೊ ವಿ ಹ್ಯಾವ್ ಒನ್ ಮೋರ್ ಅಡಿಷನ್ ಟು ದ ಫ್ಯಾಮಿಲಿ ಅಲಾಂಗ್ ವಿತ್ ದ ಬೀಸ್ಟ್. ನೋಡಿ ನಮ್ಮ ಹೊಸ ಏತರ್ 450X. ಮೊನ್ನೆ ಫ್ರೈಡೇ ಶುಕ್ರವಾರ ಡೆಲಿವರಿ ತೊಗೊಂಡ್ವಿ. ಇವತ್ತು ಸೋಮವಾರ ಮಾರ್ಚ್ 16th. ಪೂಜೆ ಗೀಜೆ ಎಲ್ಲ ಮಾಡಿಸ್ತಾವೆ. ಸ್ಯಾಟರ್ಡೆ ತೆಗೆದ್ಬಿಡೋಣ ಹಾರ, ಬಿಕಾಸ್ ವಿ ಹ್ಯಾವ್ ಟು ಗೋ ಟು ಫಾರ್ ಟುಡೇ. ಕಲರ್ ಹೆಂಗಿದೆ ಡಾರ್ಲಿಂಗ್ಸ್? ಯುನೀಕ್ ಕಲರ್. ಏನೋ ಸ್ಯಾಂಡ್ ಸ್ಟಾಮೋ ಏನೋ ಬರುತ್ತೆ ಇದ್ರದ್ದು ಕಲರ್, ಹೆಸರು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಈ ಕಲರ್ ನಾನು ಬುಕ್ ಮಾಡೋ ದಿವಸ ಹೋದಾಗ ನೋಡಿದ್ವಿ. ಬಟ್ ದೆನ್ ನನ್ನ ದೋಸ್ತು, ನಮ್ಮ ಗೆಳೆಯ ಅಕ್ಷಯ್ GK ಅವರು ತನ್ನೋ ಸೇಮ್ ಇದ್ದೇ ಕಲರು ಇದ್ದೇ ಗಾಡಿ ಇದೆ 450X. ಅಂದರೆ ಒಂದು 1 year ಓಲ್ಡ್ ಅನಿಸುತ್ತೆ ಅವ್ರದ್ದು. ಸೊ ಇದು ಲೇಟೆಸ್ಟು. ಸೊ ಇದರಲ್ಲಿ ಈಗ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. 84% ಚಾರ್ಜ್ ಇದೆ, 80 kilometers ರೇಂಜು. ಲೆಟ್ಸ್ ಗೋ. ಮ್ಯಾಡ್ ಫನ್ ಇದೆ ಗುರು ಏತರ್ ಅಂತೂ. ನೆಕ್ಸ್ಟ್ ಲೆವೆಲ್ ಫನ್ ಇದೆ. ಏನು ಎಳೆಯುತ್ತೆ ಗೊತ್ತಾ? ಸೊ ಈ ಪ್ಯಾಕೇಜ್ ಏನು ನೋಡ್ತಾ ಇದ್ದೀರಾ, ಇದರಿಂದನೇ ನಮ್ಗೆ ಆ್ಯಕ್ಚುಲಿ ಲೇಟ್ ಆಗಿದ್ದು ಸೂಪರ್ ಡ್ಯೂಕ್ ಡೆಲಿವರಿ, ಅಂದರೆ ನನ್ನ ಮನೆಗೆ ತೊಗೊಂಬರೋಕ್ಕೆ. ಸೊ ದಿಸ್ ಒನ್ ಕಂಟೈನ್ಸ್ ದ ಬೇಸಿಕ್ ಆಕ್ಸೆಸರೀಸ್. ರೇಡಿಯೇಟರ್ ಗಾರ್ಡು, ಆಮೇಲೆ ಫ್ರೇಮ್ ಸ್ಲೈಡರ್ಸು, ಇನ್ನೊಂದು ಚಿಕ್ಕ ಪಾರ್ಟ್ ಇದೆ ಫ್ಲೈ ಸ್ಕ್ರೀನ್ ಅಂತ, ನೋಡ್ತೀರಾ? ಸೊ ಇದೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟೆ ನಾನು ಗಾಡಿ ಆಚೆಗೆ ತೆಗೆಯೋಣ ಅಂದ್ಬಿಟ್ಟು ಗಾಡಿ ಶೋರೂಮಲ್ಲೇ ಇದೆ. ನಾವು ಆ್ಯಕ್ಚುಲಿ ಡೆಲಿವರಿ ಏನು ಅನ್ವೀಲಿಂಗ್ ಇವೆಂಟ್ ಮಾಡಿದ್ವಿ, ಡೆಲಿವರಿ ಇವೆಂಟು, ಅವತ್ತೇನು ನಾನು ಮನೆಗೆ ತಂದಿಲ್ಲ ಗಾಡಿನ. ಸೂಪರ್ ಡ್ಯೂಕ್ ಇಸ್ ಸ್ಟಿಲ್ ಇನ್ ಶೋರೂಮ್. ಇಟ್ಸ್ ಬಿನ್ ಮೋರ್ ದ್ಯಾನ್ ಅ ವೀಕ್ ನಾನು ಡೆಲಿವರಿ ಇವೆಂಟ್ ಮಾಡಿ. ತುಂಬ ಖುಷಿ ಆಯಿತು ಡಾರ್ಲಿಂಗ್ಸ್. ಇಂಥ ಎಕ್ಸಾಮ್ ಟೈಮ್ಸ್ನಲ್ಲೂ ಟೈಮ್ ಮಾಡಿಕೊಂಡು ನಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ ಬಂದಿದ್ರಿ ಸುಮಾರು ಜನ. ನಮ್ಮ ಡಿವಿಯನ್ಸು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಕ್ರೇಜಿ ಖುಷಿ ಆಯಿತು ಗುರು ನನಗಂತೂ. ಥ್ಯಾಂಕ್ ಯು ಆಲ್ ಡಾರ್ಲಿಂಗ್ಸ್, ಯಾರ್ಯಾರೆಲ್ಲ ಬಂದಿದ್ರಿ. ತುಂಬ ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಸೊ ಅದರಲ್ಲಿ ತುಂಬ ಜನ ಆ್ಯಕ್ಚುಲಿ ಗಿಫ್ಟು ಅದು ಇದು ಅಂದ್ಕೊಂಡು ಏನೇನೋ ತೊಗೊಂಬಂದಿದ್ರಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಸ್ಪೆಷಲಿ ದಟ್ ಸೂಪರ್ ಡ್ಯೂಕ್ ಫೋಟೋ ಒಬ್ಬರು ಫ್ರೇಮ್ ಹಾಕ್ಸ್ಕೊಂಬಂದಿದ್ರಲ್ಲ, ಅದಂತೂ ಭಾರಿನೇ ಮೆಮೊರೇಬಲ್ ಗಿಫ್ಟ್ ಅದು. ಇನ್ನೊಬ್ಬರು KTM ಕೀ ಚೈನ್ ಕೊಟ್ಟಿದ್ದಾರೆ, ಅದೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅದನ್ನೇ ಯೂಸ್ ಮಾಡ್ತೀನಿ ಅಂದ್ಕೊತೀನಿ. ಬಟ್ ದೆನ್ ನಮ್ಮ KTMಗೆ ಕೀ ಬರಲ್ಲ, ಇಟ್ಸ್ ಕೀಲೆಸ್, ಕೀ ಫಾಬ್ ಬರುತ್ತೆ. ಸೊ ನೋಡೋಣ ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂತ. ಸೊ ನಮ್ಮ ಮನೆಗೆ ಇದು 3ನೇ ಎಲೆಕ್ಟ್ರಿಕ್ ಗಾಡಿ. ಫಸ್ಟು ವೀಡಾ ತೊಗೊಂಡ್ವಿ, ವೀಡಾ V1 ಪ್ರೋನೋ V1 ಪ್ಲಸ್ ಏನೋ ಇತ್ತಲ್ಲ ವೈಟ್ ಕಲರ್. ಅದಾದಮೇಲೆ ರಿಜ್ಟಾ ತೊಗೊಂಡ್ವಿ ರೀಸೆಂಟ್ಲಿ. ಅದೂ ಏನೋ ಒಂದು 3-4 months ಬ್ಯಾಕ್ ತೊಗೊಂಡಿದ್ದು ರಿಜ್ಟಾ. ಇದು 3ನೇದು. ಬಟ್ ನನ್ನ ಮನೆಗೆ ಅಂದರೆ ಆಬ್ವಿಯಸ್ಲಿ ನನ್ನ ಫ್ಲ್ಯಾಟ್ಗೆ ಇದು ಫಸ್ಟು ಏತರ್, ನನ್ನ ಹೆಸರಲ್ಲಿ ಫಸ್ಟು. ಯಾಕಂದರೆ ಏತರ್ ನೀವೇನಿ ಎಲೆಕ್ಟ್ರಿಕ್ ತೊಗೊಂಡ್ರು ಫಸ್ಟ್ ಟೈಮ್ ತೊಗೊಂಡ್ರೆ 5,000 ಏನೋ ಡಿಸ್ಕೌಂಟ್ ಬರುತ್ತೆ, ಸಬ್ಸಿಡಿ ಬರುತ್ತೆ ಗೌರ್ಮೆಂಟಿಂದ. ಸೊ ಹಂಗಾಗಿ ಆಲ್ರೆಡಿ ನಮ್ಮಮ್ಮ ಹೆಸರಲ್ಲಿ ಒಂದು ಗಾಡಿ ಇದೆ, ಈಗ ನಮ್ಮ ತಂದೆ ಹೆಸರಲ್ಲಿ ರಿಜ್ಟಾ ತೊಗೊಂಡಿದ್ದು, ಇವಾಗ ಇದು ನನ್ನ ಹೆಸರಲ್ಲಿ. ಸೊ ನನಗೆ ಇದು ಫಸ್ಟ್ ಎಲೆಕ್ಟ್ರಿಕ್. ಸೊ ನೀವು ತುಂಬ ಜನ ಕೇಳ್ತಾಯಿದ್ರಿ, ಬ್ರೋ ವೈ ಏತರ್, ವೈ ನಾಟ್ ಎನಿಥಿಂಗ್ ಎಲ್ಸ್, ಅದು ಇದು ಅಂದ್ಕೊಂಡು. ಬಾಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಇದರಲ್ಲಿ ಏನು ಮುಚ್ಚುಮರ ಏನಿಲ್ಲ, ಓಪನ್ ಸೀಕ್ರೆಟ್ ಇದು. ಏತರ್ ಈಸ್ ದ ಬೆಸ್ಟ್ ದೇರ್ ಈಸ್. ಇದಕ್ಕಿಂತ ಚೆನ್ನಾಗಿರೋ ಎಲೆಕ್ಟ್ರಿಕ್ ಗಾಡಿ ಇನ್ನೂ ಬಂದಿಲ್ಲ. ಇಷ್ಟು ಸರ್ವಿಸ್ ನೆಟ್ವರ್ಕ್ ಇರುವಂಥ ಒಂದು ದೊಡ್ಡ ಬ್ರ್ಯಾಂಡು, ಇಂಥ ಒಳ್ಳೆ ಪ್ರಾಡಕ್ಟು ಇನ್ನೂ ಯಾವ ಎಲೆಕ್ಟ್ರಿಕ್ ಕಂಪನಿಯವರು ಮಾಡಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಅದು ನಾವೇನು ಹೇಳೋ ಅಷ್ಟು ಬೇಕಾಗೇ ಇಲ್ಲ. ಅದೇ ಒಳ್ಳೆ ಪ್ರಾಡಕ್ಟದು ಅಡ್ವಾಂಟೇಜು. ಇಫ್ ಯುವರ್ ಪ್ರಾಡಕ್ಟ್ ಈಸ್ ಗುಡ್ ಇಟ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ಇಟ್ ಡಸ್ ದ ಪ್ರಮೋಷನ್ ಆನ್ ಇಟ್ಸ್ ಓನ್. 450X ಬಂದು ಇವ್ರದ್ದೇನು ತುಂಬ ಮಾಡೆಲ್ಸ್ ಎಲ್ಲ ಏನಿಲ್ಲ ಇವ್ರ ಬ್ರ್ಯಾಂಡಲ್ಲಿ. ಇರೋದೇ 450X ಮೈನು. ರಿಜ್ಟಾ ರೀಸೆಂಟಾಗಿ ಬಂದಿದೆ ಆ್ಯಕ್ಚುಲಿ.
ಅಲ್ಲಿ ತನಕ ಇವ್ರದ್ದೇನು 450 ಸೀರೀಸ್ ಇದೆಯೋ ಇಷ್ಟೇ. ನಾನು ಸ್ಟಾರ್ಟಿಂಗ್ ಇಂಗ್ಲೀಷ್ ಚಾನಲಲ್ಲಿ ಫಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಅದೇ 2 ಮಿಲಿಯನ್ ಮೇಲೆ ಹೊಡಿತು ಏತರ್. ಅವಾಗ ಬಂದಿದ್ದು ಏತರ್, ಇದು ಇನ್ನೂ ಎಲೆಕ್ಟ್ರಿಕ್ ಇಲ್ಲೇ ಎಲೆಕ್ಟ್ರಿಕ್ ಫೀಲ್ಡೇ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ಅವಾಗೇ ಏತರ್ ಬಂದಿತ್ತು ಫೀಲ್ಡ್ಗೆ. ಅವಾಗಿಂದನೂ ಇವ್ರದ್ದೇನು 450 ಮಾಡಲ್ಸ್ ಅದೇ ಮಾಡಲ್ಸೇ. ಅಯ್ಯೋ ಎಲ್ಲೋ ಬೇಕು ಶಿಷ್ಯ ನೀನು. ಸೊ ಅವಾಗಿಂದನೂ ಸೇಮ್ ವೆಹಿಕಲ್ ಸೇಮ್ ದಿಸ್ ಥಿಂಗ್. ಏನಂದರೆ ಅಪ್ಡೇಟ್ಸ್ ಮಾಡ್ಕೊಂಬಂದವ್ರೆ ಇವರು, ಸಾಫ್ಟ್ವೇರ್ ಅಪ್ಡೇಟ್ಸು ಅದು ಇದು ಮೈನರ್ ಟ್ವೀಕ್ಸು. ಸೊ ಜನಕ್ಕೆ ಬೇಸಿಕಲಿ ಏನು ಬೇಕು ಒಂದು ಗಾಡೀಲಿ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟವ್ರು ಈ ಬ್ರ್ಯಾಂಡವರು. ಅದೇ ಗಿವನ್ ಎಕ್ಸಾಕ್ಟ್ಲಿ ದ್ಯಾಟ್. ಇವಾಗ ಫಾರ್ ಎಕ್ಸಾಂಪಲ್ ಚಿಕ್ಕ ಡೀಟೇಲ್ ಕೊಡ್ತೀನಿ ನೋಡಿ. ನಮ್ಮ ವೀಡಾ ಇದೆಯಲ್ಲ ಹೀರೋದು, ಅದು ಕೀಲೆಸ್ಸು, ಕೀ ಫಾಬ್ ಅದು. ಸೊ ಅದು ಒಂದೊಂದು ಸರಿ ಡಿಟೆಕ್ಟ್ ಆಗೋಲ್ಲ, ಪಾಕೆಟಲ್ಲಿ ಇರುತ್ತಲ್ಲ. ಆಮೇಲೆ ಬಟನ್ ಒತ್ತಿದ್ರೂ ಅದು ಟೈಮ್ ತೊಗೊಳುತ್ತೆ ಡ್ಯಾಶು ಆನ್ ಆಗೋಕ್ಕೆ. ಸೊ ನಮಗೆ ಗೊತ್ತಾಗಲ್ಲ ಅದು ಆನ್ ಆಗ್ತಾ ಇದೆಯಾ ಇಲ್ವಾ ಅಂತ. 2-3 ಸರಿ ಒತ್ತೀವಿ. ಹಂಗೆ 2-3 ಸರಿ ಒತ್ತಿದಾಗ ಏನಾಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ, ತಿರ್ಗಾ ಒತ್ತಬೇಕು, ತಿರ್ಗಾ ಆನ್ ಆಗುತ್ತೆ. ಸೊ ಆ ಕೀಲೆಸ್ ಬಂದು ಹೆವಿ ಇರಿಟೇಟಿಂಗ್ ದಿಸ್ ಥಿಂಗ್. ಅದು ಕೀಲೆಸ್ ಕೊಡಲೇಬಾರ್ದು ಗುರು, ಕೀನೇ ಬೆಸ್ಟು. ಸೊ ನೋಡಿ ಇವ್ರು ಏತರವ್ರು ಕೀಲೆಸ್ಸೇ ಕೊಟ್ಟಿಲ್ಲ. ಅದಕ್ಕೆ ಇವ್ರದ್ದು ಇವಾಗೂ ಕೀಸೇನೆ, ಅವಾಗಿಂದನೂ ಕೀನೇ, ಇವಾಗೂ ಕೀನೇ. ಸಿಂಪಲ್ ಹಾಕು, ಆನ್ ಮಾಡು, ಮುಗೀತು, ಆನ್ ಆಗೋಯ್ತು. ಯಾವ ಕನ್ಫ್ಯೂಷನ್ ಇಲ್ಲ, ಯಾವ ಇರಿಟೇಷನ್ ಇಲ್ಲ. ಸೊ ಈ ಥರ ಮೈನರ್ ಡೀಟೇಲ್ಸು ತುಂಬ ಮ್ಯಾಟ್ರ್ ಆಗುತ್ತೆ ಜನಕ್ಕೆ. ಎವ್ರಿ ಡೇ ಯೂಸ್ ಮಾಡೋರಿಗೆ ಎಷ್ಟಾಗುತ್ತೋ ಅಷ್ಟು ಈಸಿ ಇರಬೇಕು ಗಾಡಿ, ತಲೆನೋವು ಇರಬಾರ್ದು, ಇರಿಟೇಷನ್ ಇರಬಾರ್ದು. ಸೊ ಆ ಆ್ಯಂಗಲಲ್ಲಿ ಏತರ್ ಹ್ಯಾಸ್ ಒನ್ ದ ಗೇಮ್. ಇವರು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ ಜನಕ್ಕೆ ಏನು ಬೇಕು, ವಾಟ್ ಆರ್ ದೇ ಲುಕಿಂಗ್ ಆ್ಯಟ್ ಎಕ್ಸಾಕ್ಟ್ಲಿ ಅಂತ. ಸೊ ಈ ಗಾಡಿ ಆ್ಯಕ್ಚುಲಿ ತುಂಬ ಕಾಂಪ್ಯಾಕ್ಟು, ಚಿಕ್ಕದಾಗಿದೆ, ಲೈಟ್ ವೆಯ್ಟು, ಥರ ತುಂಬ ಸ್ಪೋರ್ಟಿಯಾಗಿದೆ. ಕಾಲೇಜು ಹೋಗೋರು ಯೂತ್ ರನ್ ಮಾಡೋ ಥರ ಗಾಡಿ ಇದು ಆ್ಯಕ್ಚುಲಿ. ಸೊ ಬರೀ ಯೂತ್ಸ್ಗೆ ಮಾಡ್ಬಿಟ್ರೆ ದೊಡ್ಡ ಫ್ಯಾಮಿಲಿಯವ್ರಿಗೆಲ್ಲ ಹೆಂಗೆ, ಸ್ವಲ್ಪ ಫ್ಯಾಮಿಲಿಯವ್ರನ್ನೆಲ್ಲ ಹಾಕೊಂಡು ಹೋಗ್ಬೇಕು ಅಂದರೆ, ಅಥವಾ ಜಾಸ್ತಿ ಲಗೇಜ್ ಕ್ಯಾರಿ ಮಾಡಬೇಕು ಅಂದರೆ, ಬೂಟ್ ಸ್ಪೇಸ್ ಜಾಸ್ತಿ ಇರಬೇಕಂದ್ರೆ ಹೆಂಗೆ ಅಂತ ಯೋಚನೆ ಮಾಡಿದ್ರು. ರಿಸ್ಟಾ ಬಿಟ್ಟರು. ಸೊ ಅವಾಗೇ ರಿಸ್ಟಾ ಬಂದು ಇದಕ್ಕಿಂತ ದೊಡ್ಡ ಗಾಡಿ ನೀವು ನೋಡಿದ್ದೀರ ಆಲ್ರೆಡಿ ರಿಸ್ಟಾನು. ಸೊ ಅದರಲ್ಲಿ ಇನ್ನೂ ಜಾಸ್ತಿ ಸ್ಪೇಸ್ ಇದೆ, ಬೂಟ್ ಸ್ಪೇಸ್ ಅಂತೂ ಸಿಕ್ಕಾಪಟ್ಟಿದೆ, 2 ಹೆಲ್ಮೆಟ್ ಇಡ್ಬೋದು ಅದರಲ್ಲಿ. ಸೊ ಅದು ದೊಡ್ಡ ಗಾಡಿ ಇದಕ್ಕಿನ್ನ. ಸೊ ಯಾರಿಗೆ ಏನು ಬೇಕು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅದನ್ನು ಕೊಡ್ತಾ ಹೋಗ್ತಾವ್ರೆ ಇವರು ಏತರವರು. ಹಾಗಾಗಿ ಇವ್ರದ್ದು ಭಯಂಕರ ಹಿಟ್ಟಾಗ್ತಾಯಿದೆ ಗಾಡಿ. ಹಿಟ್ಟಾಗಿದೆ ಆಲ್ರೆಡಿ. ಎಲ್ಲಿ ನೋಡಿದ್ರು ನಿಮ್ಗೆ ಏತರೇ ಕಾಣಿಸೋದು. ಎಲೆಕ್ಟ್ರಿಕ್ ಅಂದ್ರೇ ಏತರ್. ಇವಾಗ ಬೇರೆ ಬ್ರ್ಯಾಂಡ್ಸ್ಗಳು ಟ್ರೈ ಮಾಡ್ತಾ ಇದ್ದಾರೆ ಚೆನ್ನಾಗಿರೋ ಪ್ರಾಡಕ್ಟ್ ಕೊಡೋದಕ್ಕೆ. ಬಟ್ ಸ್ಟಿಲ್ ದೇ ಆರ್ ನೋವೇರ್ ಕ್ಲೋಸ್ ಟು ಏತರ್. ಇವಾಗ ನನಗೇನು ಏತರ್ ಅವರು ಪ್ರಮೋಷನ್ ಮಾಡು ಅಂದ್ಬಿಟ್ಟೆಲ್ಲ ನನಗೇನು ಇಂಟಿಮೇಟ್ ಮಾಡಿಲ್ಲ, ಅಥವಾ ನಾನೇನು ಇದನ್ನು ಇಂಡೈರೆಕ್ಟ್ ಪ್ರಮೋಷನ್ ಆ ಥರದ್ದೆಲ್ಲ ಏನೂ ಇಲ್ಲ. ಇಟ್ಸ್ ಎ ಗುಡ್ ಪ್ರಾಡಕ್ಟ್ ಆ್ಯಂಡ್ ಪೀಪಲ್ ಡಿಸರ್ವ್ ಟು ನೋ ಸಚ್ ಗುಡ್ ಪ್ರಾಡಕ್ಟ್ಸ್ ಈಸ್ ವಾಟ್ ಐ ಥಿಂಕ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ನನಗೆ ಯಾವ ಥರದಿಂದ ಸ್ಪಾನ್ಸರು ಗಿನ್ಸರು ಏನು ಬಂದಿಲ್ಲ ಏತರಿಂದ ಇದರಲ್ಲ ಪ್ರಮೋಟ್ ಮಾಡೋಕ್ಕೆ. ಇಟ್ಸ್ ಎ ಗುಡ್ ಪ್ರಾಡಕ್ಟ್ ಗುರು, ಅದಕ್ಕೆ ನಾನು ತೊಗೊಂಡಿರೋದು. ಸೊ ಜನ ಕೇಳ್ತಾ ಇರ್ತೀರಲ್ಲ ಯಾಕೆ ಬೇರೆ ಬ್ರ್ಯಾಂಡ್ ತೊಗೊಂಡಿಲ್ಲ, ಯಾಕೆ ಏತರೇ ತೊಗೊತೀರಾ ಅಂತ, ಅದಕ್ಕೆ ಕೇಳಿದೆ. ನನಗೇನು ಇದರಿಂದ ಏನು ಬೆನಿಫಿಟ್ ಏನಿಲ್ಲ. ಹಂಗೆ ನೋಡೋಕೆ ಹೋದರೆ ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಅನ್ಕೊತೀನಿ ಫೀಲ್ಡಲ್ಲಿ. ಸಿಕ್ಕಾಪಟ್ಟೆ ಬೇರೆ ಬ್ರ್ಯಾಂಡ್ಗಳು ಅಫೋರ್ಡಬಲ್ ರೇಟಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಬಿಟ್ಟಿದ್ದಾರೆ. ಇದಕ್ಕಿಂತ ಕಮ್ಮಿ ಇದ್ದಾವೆ ಎಲ್ಲನೂ, ಇದೇ ಜಾಸ್ತಿ ರೇಟು. ಬಟ್ ವಾಟ್ ಟು ಡು, ಗುಡ್ ಥಿಂಗ್ಸ್ ವಿಲ್ ಕಾಸ್ಟ್ ಯು. ಅದೊಂದು ಅರ್ಥ ಮಾಡ್ಕೋಬೇಕು ನೀವು ಜೀವನದಲ್ಲಿ. ಕಾಸು ಕೊಟ್ಟಂಗೆ ಕಡಲೆ. ಚೆನ್ನಾಗಿರೋ ಮಾಲ್ ಬೇಕು ಅಂದರೆ ಎಣಿಸ್ಬೇಕು ದುಡ್ಡು, ಏನೂ ಮಾಡೋಕ್ಕಾಗಲ್ಲ. ನೀವು ಚೀಪಾಗಿ ಸಿಗುತ್ತೆ ಅಂತ ಬೇರೆ ಬ್ರ್ಯಾಂಡ್ ಗಾಡಿಗಳು ಮುಟ್ಟಿ ಇದ್ರಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ಕೊಂಡು ಜೀವನ ಎಲ್ಲ ಕುತ್ಕೋಬೇಕಾಗತ್ತಿಲ್ಲ ಅಂದರೆ. ಸೊ ದ್ಯಾಟ್ ಬೀಯಿಂಗ್ ಸೆಡ್, ನಡೀರಿ ಹೋಗೋಣ ಇವಾಗ ನಮ್ಮ ಮೇಕ್ರಿ ಸರ್ಕಲ್ KTM ಶೋರೂಮ್ಗೆ. ಆ್ಯಕ್ಚುಲಿ ಗಾಡಿ ಡಿಲೇ ಆಗಿದ್ದು ಅದೇ, ಇದು ಬರಬೇಕಾಗಿತ್ತು. ಇದನ್ನು ಆರ್ಡ್ರ್ ಮಾಡಿದ್ದೆ, ಇದೊಂದು 10 days ತೊಗೊಂಡ್ರು. ಆ್ಯಕ್ಚುಲಿ ನಾನು ಇದನ್ನ ಎಕ್ಸ್ಪಿಡೈಟೆಡ್ ಡೆಲಿವರಿ ತೊಗೊಂಡಿರೋದು, ಅಂದರೆ ಫಾಸ್ಟ್ ಡೆಲಿವರಿ. ಯೂಶ್ವಲಿ 1 ತಿಂಗಳ ಮೇಲೆ ಆಗುತ್ತೆ ಈ ಪಾರ್ಟ್ಸ್ ಎಲ್ಲ ಫಾರಿನಿಂದ ಬರೋಕ್ಕೆ. ಯಾಕಂದರೆ ಈ ಗಾಡಿ ನಮ್ಮ ಸೂಪರ್ ಡ್ಯೂಕ್ದು ಏನು ಪಾರ್ಟ್ಸ್ಗಳಿದೆ ಯಾವುದು ಇಂಡಿಯಾದಲ್ಲಿ ಸಿಗೋಲ್ಲ. ಯಾಕಂದರೆ ಈ ಗಾಡಿ ಬಂದಿರೋದೇ ಲಾಸ್ಟ್ ಇಯರು, ಪ್ಲಸ್ ಗಾಡಿ ಮಾರ್ಕೆಟಲ್ಲಿ ತೀರಾ ಕಮ್ಮಿ ಇದೆ, ಲೆಸ್ ದ್ಯಾನ್ 10 ಬೈಕ್ಸ್ ಆಲ್ ಓವರ್ ಇಂಡಿಯಾ. ಸೊ ಹಾಗಾಗಿ ಇದ್ರ ಪಾರ್ಟ್ಸ್ ಯಾರೂ ರೆಡಿ ಇಲ್ಲಿ ಇಟ್ಕೊಂಡಿರಲ್ಲ ಇಂಡಿಯಾಲಿ. ಎಲ್ಲನೂ ಇದಕ್ಕೆ ಆಚೆಯಿಂದನೇ ತರಿಸ್ಬೇಕು. ಸೊ ಇದನ್ನು ಆರ್ಡ್ರ್ ಮಾಡಿದಾಗ ಹಂಗೆ ಹೇಳಿದ್ರು ನನಗೆ ಮಿನಿಮಮ್ 1 ತಿಂಗಳಾದರೂ ಬೇಕು ರಜಾ ಅಂತ. ನನಗಾಗಲ್ಲ, ಎಷ್ಟಾಗತ್ತೋ ಅಷ್ಟು ಬೇಗ ತರ್ಸೋಕ್ಕಾಗೋದಾ ಅಂತ ಕೇಳಿದ್ದಕ್ಕೆ ಸರಿ 10 ದಿವಸದಲ್ಲಿ ತರಿಸ್ಕೊಡೋಕೆ ಟ್ರೈ ಮಾಡ್ತೀವಿ ಅಂದ್ಬಿಟ್ಟು ಆ್ಯಕ್ಚುಲಿ ಮಾಡಿಕೊಟ್ರು, 10 ದಿವಸದಲ್ಲೇ ತರಿಸ್ಕೊಟ್ರು. ಸೊ ಅದಕ್ಕೆ ಇವತ್ತು ಇನ್ಸ್ಟಾಲ್ ಮಾಡಿಕೊಂಡು. ಇನ್ನೊಂದು ಡಿಲೇ ಏನಂದರೆ RTOದು ರಿಜಿಸ್ಟ್ರೇಷನ್ಗೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ. ಅವ್ರಿಗೆ ಮಾಡೆಲ್ ನೇಮ್ ಎಕ್ಸಾಕ್ಟು ತೋರಿಸ್ತಾ ಇಲ್ವಂತೆ, ಅಂದರೆ EVO ತೋರಿಸ್ತಾ ಇದೆಯಂತೆ. ಎಲೆಕ್ಟ್ರಿಕ್ ಆರೆಂಜ್ದು ಸೂಪರ್ ಡ್ಯೂಕ್ R ತೋರಿಸ್ತಾ ಇಲ್ಲ ಅಂತೆ ಅವ್ರಿಗೆ RTOದಲ್ಲಿ. ಅದೇನೋ ಬರ್ತಾಯಿಲ್ಲ ಅಂತಂದರು. ಅದು ಲಾಸ್ಟ್ ವೀಕು ನೋಡ್ಬೇಕು. ಈ ವೀಕ್ ಅದು ಸೆಟ್ಲ್ ಆಗ್ಬೋದು, ಸಾರ್ಟ್ ಆಗ್ಬೋದು. ಸೊ ರಿಜಿಸ್ಟ್ರೇಷನ್ನು ಕಂಪ್ಲೀಟ್ ಆಗಿ ಎಲ್ಲ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ.
ಬಟ್ ವಾಟ್ ಎವರ್ ಇಟ್ ಈಸ್, ನಾನಿವತ್ತು TR ಅಟ್ಲೀಸ್ಟ್ ಮಾಡಿಸ್ಕೊಂಡು ಟೆಂಪರರಿ ಮಾಡಿಸ್ಕೊಂಡು ಎತ್ಕೊಂಬಂದ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ. ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೌ ಇಟ್ ಗೋಸ್ ಅಂತ. ಏನು ಗುರು ಟ್ರಾಫಿಕ್ ಇದು ಸುತ್ತರಿಕೆ. ಇದ್ರಲ್ಲಿ 4 ಮೋಡ್ ಇದೆ: ಸ್ಮಾರ್ಟ್ ಈಕೋ, ರೈಡು, ಸ್ಪೋರ್ಟು, ಆಮೇಲೆ ವಾರ್ಪ್ ಮಾಡಲ್ಲಂತೂ ಕಿತ್ಕೊಂಡು ಹೋಗುತ್ತೆ ಗಾಡಿ ಮೌನ್. ಏನು ಹೋಗೋದು ಗೊತ್ತಾ. ಆಮೇಲೆ ಇದ್ರಲ್ಲಿ ಬ್ರೇಕ್ ಸಕ್ಕತ್ತಾಗಿದೆ. 2 ಡಿಸ್ಕ್ ಬ್ರೇಕು, ಫ್ರಂಟು ಬ್ಯಾಕ್ 2 ಡಿಸ್ಕು, ಪ್ಲಸ್ ಇಂಜಿನ್ ಬ್ರೇಕ್ ಇದೆ ನೋಡಿ. ಇವಾಗ ಉಲ್ಟಾ ತಿರುಗಿಸಿದ್ರೆ ಇಂಜಿನ್ ಬ್ರೇಕು, ನಾನು ಬ್ರೇಕೇ ಮುಟ್ಟಿಲ್ಲ ನೋಡಿ, ಅದೇ ಹೆಂಗೆ ಸ್ಲೋ ಹೋಯ್ತು. ಇಂಜಿನ್ ಬ್ರೇಕ್ ಫೀಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು ಇದರಲ್ಲಿ. ಬೇಸಿಕಲಿ ಅದು ರೀಜನರೇಟಿವ್ ಬ್ರೇಕಿಂಗು. ನಾವು ಉಲ್ಟಾ ಹಿಂಗೆ ತಿರುಗಿಸಿದ್ರೆ ರೀಜನರೇಟಿವ್ ಬ್ರೇಕಿಂಗ್ ಆ್ಯಕ್ಟಿವೇಟ್ ಆಗುತ್ತೆ, ಗಾಡಿ ಸ್ಲೋ ಆಗಿಬಿಡುತ್ತೆ. ಸೊ ಗಾಡಿ ಇದು ಸ್ಟಾಪಿಂಗ್ ಪವರಿಂದನೇ ಚಾರ್ಜ್ ಆಗುತ್ತೆ ಬ್ಯಾಟ್ರಿ, ಅದನ್ನೇ ರೀಜನರೇಟಿವ್ ಬ್ರೇಕಿಂಗ್ ಅಂತ ಹೇಳೋದು. ಇದೇ ನಮ್ಮ ಐಸ್ ಇಂಜಿನ್ಗಳಲ್ಲಾದರೆ ಅದನ್ನು ಇಂಜಿನ್ ಬ್ರೇಕಿಂಗ್ ಅಂತೀವಿ. ಇಂಜಿನ್ ಬ್ರೇಕಿಂಗ್ ಸೆಟ್ಟಿಂಗ್ ಎಲ್ಲ ನೋಡಿರ್ತೀರ, ನಮ್ಮ 10RR ಇತ್ತು ಇಂಜಿನ್ ಬ್ರೇಕಿಂಗ್ ಸೆಟ್ಟಿಂಗು. ಡುಕಾಟಿ 10RR ಎಲ್ಲ ಗಾಡಿಗಳಲ್ಲೂ ಆಲ್ಮೋಸ್ಟ್ ಇಂಜಿನ್ ಬ್ರೇಕ್ ಸೆಟ್ಟಿಂಗ್ ಇರುತ್ತೆ ಸೂಪರ್ ಬೈಕ್ಸಲ್ಲಿ. ಸೊ ಥರಲ್ಲೂ ಇದೆ. ಅದು ಟ್ವಿಸ್ಟ್ ಅಂತಾರೆ, ಅದನ್ನ ಇವರು ಟ್ವಿಸ್ಟ್ ಅಂತ ಕರೀತಾರೆ. ಬ್ಯಾಕ್ ಸೈಡ್ ಟ್ವಿಸ್ಟ್ ಮಾಡಿದ ತಕ್ಷಣ ಇಂಜಿನ್ ಬ್ರೇಕ್ ಆನ್ ಆಗುತ್ತೆ, ರೀಜನರೇಟಿವ್ ಬ್ರೇಕಿಂಗ್. ಫುಲ್ ಸ್ಲೋ ಆಗ್ಬಿಡುತ್ತೆ ಗಾಡಿ, ಬ್ರೇಕ್ ಮುಟ್ಟೋ ಅವಶ್ಯಕತೆನೇ ಬೇಡ. ಎಷ್ಟು ಕನ್ವೀನಿಯೆಂಟ್ ಆಗಿದೆ ಗೊತ್ತಾಗೋರು ಗಾಡಿ ಇದು, ನೆಕ್ಸ್ಟ್ ಲೆವೆಲ್. ಡೈಲಿ ಆಫೀಸ್ಗೆ ಓಡಾಡೋರು ಈ ಥರ ನೋಡಿ, ಸಿಟಿ ಟ್ರಾಫಿಕಲ್ಲಿ ಹಿಂಗೆ ಸಾಯೋರು, ಈ ಥರದೊಂದು ಎಲೆಕ್ಟ್ರಿಕ್ ಗಾಡಿ ಇಟ್ಕೊಳ್ಳೇಬೇಕು. ಯಾಕಂದರೆ ನಿಮ್ಮ ಡಿಸ್ಟೆನ್ಸು ಫಿಕ್ಸ್ ಇರುತ್ತೆ, ನೀವೇನು ಎಲ್ಲೆಲ್ಲೋ ಹೋಗ್ಬಿಡಲ್ಲ. ಏನೇ ಮಾಡಿದ್ರು, ಎಷ್ಟೇ ತಿಪ್ಪರ್ದಾಗ ಹಾಕಿದ್ರು 100 ಕಿಲೋಮೀಟರ್ಸ್ ಒಳಗಡೆನೇನಾ ಸಿಟಿ ಒಳಗಡೆ ನೀವು ಎಷ್ಟೇ ಓಡಿಸಾಡ್ತೀರ ಅಂದರು. ಸೊ ಆ ರೇಂಜ್ಗೆ ಎಲೆಕ್ಟ್ರಿಕ್ ಬೆಸ್ಟು ಇವರು ಸಿಟಿಯಲ್ಲಿ ಓಡಾಡೋಕ್ಕೆ. ಅದರಲ್ಲೂ ಈ 450X ಅಂತೂ ಇನ್ನೂ ಅಲ್ಟ್ರಾ ಲೆವೆಲ್, ಇದು ಫೈನಲ್ ಬಾಸ್ ಇದು ಎಲೆಕ್ಟ್ರಿಕ್ ಗಾಡಿಗಳಿಗೆ. ಕ್ರೇಜಿ ಫೀಚರ್ಸು, ಕ್ರೇಜಿ ಪವರ್ ಅಂದ್ಕೊಳ್ಳಿ. ಮ್ಯಾಪು ಗೀಪು ಎಲ್ಲ ಬರುತ್ತೆ ಇದರಲ್ಲೇ, ಎಲ್ಲ ತೋರಿಸ್ತೀನಿ ಈಗ. ನೆಕ್ಸ್ಟ್ ಹೋದ್ಮೇಲೆ ಮ್ಯಾಪ್ ಹಾಕೋಬೇಕಾಗತ್ತೆ ನಾನು. ಬಟ್ ತುಂಬ ಒಳ್ಳೆಯ ಗಾಡಿ ಮಾತ್ರ ಏತರು. ಸೊ ಇವಾಗ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ. ನಾನು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿಬಿಟ್ಟು ಬಿಡ್ಬೋದು ಆರಾಮಾಗೆ. ನೋಡಿ ಇದು ರಿವರ್ಸ್ ಆ್ಯಕ್ಚುಲಿ. ಪ್ರೆಸ್ ಟು ಟಾಗಲ್ ಡೈರೆಕ್ಷನ್. ಪಾರ್ಕ್ ಮೋಡಲ್ಲಿ ಫಾರ್ವರ್ಡ್ ರಿವರ್ಸ್ ಮಾಡ್ಕೊಬೋದು ನಾವು. ಸೊ ಇದು ಪಾರ್ಕ್ ಮೋಡ್ ಆಫು. ಏನೇನೋ ಫೀಚರ್ ಇದೆ ಇದರಲ್ಲಿ. ಫುಲ್ಲಾಗಿ ರಿವ್ಯೂ ಮಾಡೋರ್ದು ಯಾರ್ದಾನ ವೀಡಿಯೋ ನೋಡಿ. ನಾನೇನು ಇದರಲ್ಲಿ ನಿಮಗೆ ಫುಲ್ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ. ಸ್ಮಾರ್ಟ್ ಈಕೋ ಅಲ್ಲ ಇದು. ಇವಾಗ ನಿಮಗೆ ವಾರ್ಪ್ ಮೋಡ್ ತೋರಿಸ್ತೀನಿ. ಇದು ಸ್ಪೋರ್ಟು, ಇದು ವಾರ್ಪ್ ಮೋಡಲ್ಲಂತೂ ಫುಲ್ ಪವರ್ ಗುರು, ಫುಲ್ ಪವರ್. ಏನು ಹೋಗುತ್ತೆ ಗೊತ್ತಾ ಗುರು, ಕಿತ್ಕೊಂಡು ಹೋಗುತ್ತೆ ಗಾಡಿ ಮಾತ್ರ. ಆಮೇಲೆ ಇದ್ರಲ್ಲಿ ಬ್ರೇಕ್ ನೆಕ್ಸ್ಟ್ ಲೆವೆಲ್ಲು, ಸಖತ್ ಬೇಗ ಹಿಡಿಯುತ್ತೆ. ಸೊ ಒಳ್ಳೆ ಕಾನ್ಫಿಡೆನ್ಸ್ ಆ್ಯಕ್ಚುಲಿ ಗಾಡಿ ಓಡಿಸ್ಬೇಕಂದ್ರೆ. ಸಿಟಿ ಒಳಗೆ ನುಗ್ಸೋಕ್ಕಂತೂ ಒಳ್ಳೆ ಅಂದರೆ ಟಾರ್ಕ್ ಸಕ್ಕತ್ ಹಾಕೊಡೋದು ಇದು. ಇಟ್ಸ್ ಕ್ವಿಕ್ಕರ್ ದ್ಯಾನ್ ಮೋಸ್ಟ್ ಬೈಕ್ಸ್ ಆನ್ ದ ರೋಡ್. ಎಲೆಕ್ಟ್ರಿಕ್ ಅಲ್ವಾ, ರಪ್ಪ ಅಂತ ಕೊಟ್ಬಿಡುತ್ತೆ ಟಾರ್ಕು. ಅವರೆಲ್ಲ ಪಿಕಪ್ ತೊಗೊಳೋ ಅಷ್ಟರಲ್ಲೇ ಇದು ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ದಿಸ್ ಈಸ್ ಅವರ್ ಫಸ್ಟ್ ಸ್ಟಾಪ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್. ಏನು ಗುರು ಎಲೆಕ್ಟ್ರಿಕ್ ಹಿಡ್ಕೊಂಡು ಪೆಟ್ರೋಲ್ ಬಂಕ್ ಒಳಗಡೆ ನುಗ್ತಾ ಇದೆಯಾ ಅಂತ ಅಂದ್ಕೊಂಡಿರ್ತೀರ ಸುಮಾರು ಜನ. ಬನ್ನಿ ಮ್ಯಾಟ್ರ್ ಏನು ಅಂತ ಹೇಳ್ತೀನಿ ನಿಮಗೆ. ಸಿಸ್ಟರ್ XP 100 ಇದೆಯಲ್ಲ, XP 100 ₹150 ಇದೆ ಲೀಟ್ರು, 149 rupees. ಹಾಂ 4.7 ಲೀಟರ್ಸ್. ಸೊ ನೋಡಿದ್ರಿ ಡಾರ್ಲಿಂಗ್ಸ್, ಒಂದು 5 ಲೀಟ್ರ್ ಕ್ಯಾನ್ ಅದು ಆ್ಯಕ್ಚುಲಿ. ಸ್ವಲ್ಪ XP 100 ತೊಗೊಂಡೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದ್ಕೊಂಡಿರ್ತೀರ, ಅದು ನಮ್ಮ ಸೂಪರ್ ಡ್ಯೂಕ್ಗೆ XP 100. ಸೊ ಐ ಹ್ಯಾವ್ ಒನ್ ಸ್ಯಾಡ್ ನ್ಯೂಸ್ ಫಾರ್ ಯು ಆಲ್. ನಮ್ಮ ಸೂಪರ್ ಡ್ಯೂಕ್ ಏನಿದೆ, ಇಟ್ ಈಸ್ ಓನ್ಲಿ E5 E10 ಕಂಪ್ಯಾಟಿಬಲ್, E20 ಕಂಪ್ಯಾಟಿಬಲ್ ಇಲ್ಲ ಗಾಡಿ ಅದು. ಅಂದರೆ ಎಥನಾಲ್ 20. ಇವಾಗ ನಮ್ಮ ಇಂಡಿಯಾದಲ್ಲಿ ಕಳೆದ 3 ವರ್ಷದಿಂದ ಏನು ತಯಾರಿ ಮಾಡ್ಕೊತಾ ಇದ್ರು E20 ಮಾಡೋದಕ್ಕೆ, ಈ ವರ್ಷ 2026 ಏಪ್ರಿಲ್ 1ರಿಂದ E20 ಮ್ಯಾಂಡೇಟ್ರಿ. ಎಲ್ಲ ಫ್ಯೂಯಲಲ್ಲೂ ನಿಮಗೆ E20ನೇ ಸಿಗೋದು.
E20 ಅಂದರೆ ಎಥನಾಲ್ 20% ಎಥನಾಲ್ ಮಿಕ್ಸ್ ಮಾಡ್ತಾರೆ. 20% ಅಂದರೆ 1 ಲೀಟ್ರಿಗೆ 200 ml ಎಥನಾಲ್ ಮಿಕ್ಸ್ ಇರುತ್ತೆ. 20% ಎಥನಾಲ್ ಮಿಕ್ಸ್ ಫಾರ್ ಆಲ್ ದ ಫ್ಯೂಯಲ್ ಅವೈಲಬಲ್ ಇನ್ ಇಂಡಿಯಾ. ಎಲ್ಲ ಪೆಟ್ರೋಲಲ್ಲೂ E20 ಇವಾಗ ಎಥನಾಲ್ 20% ಮಿಕ್ಸ್ ಇದ್ದೇ ಇರುತ್ತೆ. ಮ್ಯಾಂಡೇಟ್ರಿ ಮಾಡಿದ್ದಾರೆ ಅದನ್ನು. ಸೊ ಲಾಸ್ಟ್ 2023 ಏಪ್ರಿಲ್ 1ರಿಂದ ಇದರದ್ದು ತಯಾರಿ ಶುರು ಆಗಿತ್ತು. 2023 ಏಪ್ರಿಲ್ 1ರಿಂದ ಯಾವ್ಯಾವ ಗಾಡಿಗಳು ಮ್ಯಾನುಫ್ಯಾಕ್ಚರ್ ಆಗ್ತಿದ್ದಾವೆ ಪೆಟ್ರೋಲ್ ಗಾಡಿಗಳು ಎಲ್ಲನೂ E20 ರೆಡಿ ಇರಬೇಕು ಅಂತ ಮ್ಯಾಂಡೇಟ್ ಮಾಡಿದರು. ಆವಾಗಿಂದನೇ ಎಲ್ಲ 2 ವೀಲರ್ಸೂ ಅಂದರೆ 2 ವೀಲರ್ 4 ವೀಲರ್ ಎಲ್ಲದೂ E20 ರೆಡಿ ಇಟ್ಟಿದ್ರು ಆಲ್ರೆಡಿ. ಸೊ ಅದ್ರದ್ದು ರೋಲ್ಔಟು ಈ ವರ್ಷ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. ಆಲ್ರೆಡಿ ಎಲ್ಲದರಲ್ಲೂ E20ನೇ ಸಿಗ್ತಾ ಇರೋದು ನಿಮಗೆ. E20ನೇ ನಿಮ್ಗೆ ಇವಾಗ ಸಿಗೋದು ಎಲ್ಲೇ ಹೋದ್ರೂ. 20% ಎಥನಾಲ್ ಮಿಕ್ಸ್ ಇರುತ್ತೆ. ಬಟ್ ನಮ್ಮ ಸೂಪರ್ ಡ್ಯೂಕು E20 ಕಂಪ್ಯಾಟಿಬಲ್ ಇಲ್ಲ. ಅದಕ್ಕೆ E20 ಫ್ಯೂಯಲ್ ಹಾಕೋಕ್ಕಾಗಲ್ಲ ನಾವು. ಅದು ಓನ್ಲಿ E5 E10ವರೆಗೂ ತಡ್ಕೊಳ್ಳುತ್ತೆ. 10% ಎಥನಾಲ್ ಮಿಕ್ಸ್ವರೆಗೂ ತಡ್ಕೊಳ್ಳುತ್ತೆ. E5 ಅಂದರೆ 5% ಎಥನಾಲ್ ಮಿಕ್ಸು. ಸೊ E10ವರೆಗೂ ಹಾಕ್ಬೋದು. E20 ಇವಾಗ ಆಗಲ್ಲ. ಸೊ ನಮ್ಮ ಇಂಡಿಯಾನಲ್ಲಿ ಏನಪ್ಪ ಇವಾಗ ಇರೋದು ಒಂದೇ ಒಂದು ಆಪ್ಷನ್ನು ಅಂದರೆ ಇವಾಗ 95 ಆಕ್ಟೇನ್ XP95 ಪವರ್ 95 ಎಲ್ಲ ತೊಗೊಂಡ್ರು ನೀವು ಅದು ಸ್ಟಿಲ್ 20% ಎಥನಾಲ್ ಇದೆ ಅದರಲ್ಲಿ. ಆಕ್ಟೇನ್ ನಂಬರ್ ಬೇರೆ, ಎಥನಾಲ್ ಪರ್ಸೆಂಟೇಜ್ ಬೇರೆ. ಅದು 95 ಆಕ್ಟೇನೇ, ಬಟ್ ಎಥನಾಲ್ 20% ಇರುತ್ತೆ ಅದರಲ್ಲಿ. ನನಗೆ ಎಥನಾಲೇ ಬೇಡ ಗುರು, ಪ್ಯೂರ್ ಪೆಟ್ರೋಲ್ ಬೇಕು ಅಂದರೆ ನಿಮ್ಗಿರೋದು 3 ಆಪ್ಷನ್. XP100 ಇವಾಗ ನಾನೇನು ಹಾಕ್ಸಿದೆ ಇದು XP100, ಇಲ್ಲಾಂದರೆ HPCL ಪವರ್ 99 ಬರುತ್ತಲ್ಲ ಅದು ಪವರ್ 99 ಆರ್ ಪವರ್ 100. ಅದು ಬಿಟ್ಟರೆ ಭಾರತ್ ಪೆಟ್ರೋಲಿಯಮಲ್ಲಿ ಸ್ಪೀಡ್ 100 ಅಂತ ಬರುತ್ತೆ. ಇವು 100 ಆಕ್ಟೇನ್ ಫ್ಯೂಯಲ್ಗಳು ಏನೇನಿದ್ದಾವೆ ಇದರಲ್ಲಿ ಎಥನಾಲ್ ಇರಲ್ಲ, ಒಂಚೂರು ಇರಲ್ಲ. 0% ಎಥನಾಲ್. ಅದು ಪ್ಯೂರ್ ಪೆಟ್ರೋಲು 100 ಆಕ್ಟೇನ್ ಇರುತ್ತೆ. ಆಕ್ಟೇನ್ ನಂಬರ್ 100 ಅದು. ಸೊ ನಮ್ಮ ಸೂಪರ್ ಡ್ಯೂಕಿಗೆ ನಾವು ಇನ್ಮೇಲೆ 100 ಆಕ್ಟೇನೇ ಕುಡಿಸ್ಬೇಕು. ಯಾಕಂದರೆ ಅದರಲ್ಲಿ ಎಥನಾಲ್ ಇಲ್ಲ. 95 ಆಕ್ಟೇನ್ ಕುಡಿಸ್ತೀನಿ ಅಂದ್ರೂ ಅದಕ್ಕೆ ಅಂತದೆ. ಯಾಕಂದರೆ ಅದರಲ್ಲಿ 20% ಎಥನಾಲ್ ಇರುತ್ತೆ. ಸೂಪರ್ ಡ್ಯೂಕ್ ತೊಗೊಂಡ್ಮೇಲೆ ನನಗೂ ಇದು ಫ್ಲ್ಯಾಶ್ ಆಗಿದ್ದು, ವೇನಪ್ಪ ಇಟ್ಲೊಂದಾನೆ. ಸೊ ಬರೀ ನಮ್ಮ ಸೂಪರ್ ಡ್ಯೂಕ್ ಅಂತಲ್ಲ, ನೀವು ಯಾವುದೇ ದೊಡ್ಡ ಬೈಕ್ ತೊಗೋತೀರಾ ಅಂದರೆ ಇವಾಗ ನಮ್ಮ ಜಾಕಿ CBR 650 ಯಾರು ತೊಗೊಂಡ್ರು ಲಾಸ್ಟ್ ಇಯರು, ಅದೂ ಏನು E20 ಕಂಪ್ಯಾಟಿಬಲ್ ಇಲ್ಲ. ಬಟ್ ಅದರಲ್ಲಿ E5 E10 ಕಂಪ್ಯಾಟಿಬಲ್ ಇದೆಯಾ ಅದೂ ಗೊತ್ತಿಲ್ಲ. ಮೋಸ್ಟ್ಲಿ E10ವರೆಗೂ ಇದ್ದೇ ಇರುತ್ತೆ. E20 ಅದೂ ಇಲ್ವಂತೆ ನಾನು ಕೇಳಿದೆ. ಸೊ ಹೆಂಗರು ಮ್ಯಾನೇಜ್ ಮಾಡೋದು ಅಂತ ತುಂಬ ಜನ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀರ. ಇದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಏನಂದರೆ, ಅರ್ಧ ಟ್ಯಾಂಕ್ 100 ಆಕ್ಟೇನು, ಅರ್ಧ ಟ್ಯಾಂಕ್ 95 ಓಡಿಸ್ಬೋದು. ಯಾಕಂದರೆ 95 ಆಕ್ಟೇನಲ್ಲಿ 20% ಎಥನಾಲ್ ಇರುತ್ತೆ, 100 ಆಕ್ಟೇನಲ್ಲಿ 0% ಎಥನಾಲು. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಹೆಂಗಿದ್ರು ನಮ್ಮ ಗಾಡಿ E10ವರೆಗೂ ಕಂಪ್ಯಾಟಿಬಲ್ ಇದೆ. 10% ಎಥನಾಲ್ವರೆಗೂ ತಡ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಸೊ ಅರ್ಧ ಟ್ಯಾಂಕ್ ಓಡಿಸ್ಬಿಟ್ಟು ಜೀವನ ಮಾಡ್ಬೋದು. ಒಂದೇನಂದರೆ ಇವಾಗ ನಾನು 95 ಆಕ್ಟೇನ್ ಓಡಿಸ್ತೀನಿ ಅಂತ ಇಟ್ಕೊಳ್ಳಿ, ರೆಗ್ಯುಲರ್ XP95. 20% ಎಥನಾಲ್ ಇದ್ರೂ ಗಾಡಿಗೆ ಹಾಕಿದ ತಕ್ಷಣ ಗಾಡಿಗೆ ಏನೂ ಆಗ್ಬಿಡಲ್ಲ. ಅಂದರೆ ಹಾಕಿದ ಡೇಟ್ಗೆ ಇಮ್ಮಿಡಿಯೇಟಾಗಿ ಏನೂ ಆಗಲ್ಲ. ಹಾಕಿದ ತಕ್ಷಣ ಕರ್ಗೋಗ್ಬಿಡ್ತು ಗಾಡಿ, ಇನ್ನೇನೋ ಆಗ್ಬಿಡ್ತು, ಬ್ಲಾಸ್ಟ್ ಆಗಿಬಿಡ್ತು, ಅವೆಲ್ಲ ಏನು ಆಗಲ್ಲ ಡಲಿಂಗ್ಸ್. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಸೊ ಅದು ಓವರ್ ಟೈಮ್ ಕೊರೋಡ್ ಆಗ್ತಾ ಬರುತ್ತೆ. ಎಥನಾಲ್ ಬಂದು ಹೆವಿ ಕೊರೋಸಿವ್ ಕೆಮಿಕಲ್. ಅದು ಬೇಗ ಡಿಗ್ರೇಡ್ ಆಗುತ್ತೆ, ಬೇಗ ಕೊರೋಡ್ ಮಾಡುತ್ತೆ ಪಾರ್ಟಿಕಲ್ಸ್ನ. ಸೊ ಅದಕ್ಕೆ ತಕ್ಕನಂಗೆ ಅದ್ರ ಗ್ರೇಡ್ ಮೆಟೀರಿಯಲ್ಸ್ ನಾವು ಯೂಸ್ ಮಾಡಿಲ್ಲ ಅಂದರೆ ಗಾಡಿನಲ್ಲಿ ಈ ಫ್ಯೂಯಲ್ ಟ್ಯಾಂಕು, ಫ್ಯೂಯಲ್ ಲೈನ್ಸು, ಇಂಜಿನ್ ಒಳಗಡೆ ಇಂಜಿನ್ ಕೂಡ ಅದಕ್ಕೆ ಟ್ಯೂನ್ ಆಗಿಲ್ಲ ಅಂದರೆ ಖರಾಬ್ ಆಗಿಬಿಡುತ್ತೆ ಇಂಜಿನೆಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಅದನ್ನೇ ಯೂಸ್ ಮಾಡ್ತಾಯಿದ್ರೆ, ಇವಾಗ ನಾನು E10 ಗಾಡಿ ತೊಗೊಂಬಿಟ್ಟು E20 ಫ್ಯೂಯಲ್ ಯೂಸ್ ಮಾಡ್ತಾನೇ ಇದ್ದರೆ ನಿಧಾನಕ್ಕೆ ಒಂದೊಂದೇ ಹೊಗೆ ಹಾಕ್ಸ್ಕೊಳುತ್ತೆ. ಅದೇನು ಓವರ್ ನೈಟ್ ಆಗ್ಬಿಡಲ್ಲ ನಿಮಗೆ. ಮೇ ಬಿ ಇಟ್ ಕ್ಯಾನ್ ಟೇಕ್ 1 year or 2 years ಡಿಪೆಂಡಿಂಗ್ ಆನ್ ಹೌ ಮಚ್ ಯು ರೈಡ್ ಆ್ಯಂಡ್ ಹೌ ಮಚ್ ಯು ಪಾರ್ಕ್. ಎಥನಾಲ್ ಮಿಕ್ಸ್ ಇರೋ ಅಂಥದ್ದು ನೀವು ಜಾಸ್ತಿ ಪಾರ್ಕ್ ಮಾಡಿದ್ರೂ ಪ್ರಾಬ್ಲಮ್ಮೇ, ಯಾಕಂದರೆ ಕೊರೋಷನ್ ಆಗ್ಬಿಡುತ್ತೆ. ಅದು ಆ ಟ್ಯಾಂಕ್ ಏನಾದರೂ ಕಂಪ್ಯಾಟಿಬಲ್ ಇಲ್ಲ ಅಂದರೆ, E20 ಕಂಪ್ಯಾಟಿಬಲ್ ಇಲ್ಲ ಅಂದರೆ ಗಾಡಿ, ನೀವು E20 ಫ್ಯೂಯಲ್ ಹಾಕ್ಬಿಟ್ಟು ನಿಲ್ಲಿಸ್ತೀರಾ ಅಂದರೆ ಫ್ಯೂಯಲ್ ಲೈನ್ಸು, ಫ್ಯೂಯಲ್ ಟ್ಯಾಂಕು ಎಲ್ಲ ಒಂಥರ ಕೊರಡಾಗ್ಬಿಡುತ್ತೆ ಮೆಟೀರಿಯಲ್. ಸೊ ಇದೊಂದು ಮೇಜರ್ ಪ್ರಾಬ್ಲಮ್ ಎಥನಾಲ್ ಮಿಕ್ಸ್ದು. ಅದೇ ನಾನು ಹೇಳ್ದಂಗೆ ಅರ್ಧ ಟ್ಯಾಂಕ್ ಓಡಿಸ್ಬೋದು. 100 ಆಕ್ಟೇನ್ ಅರ್ಧ, 95 ಆಕ್ಟೇನ್ ಅರ್ಧ ಓಡಿಸಿದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ.
ಆವಾಗ ಹೆಚ್ಚು ಕಮ್ಮಿ ಅದು E10ವರೆಗೂ ಬರುತ್ತೆ. 10% ಎಥನಾಲ್ ಮಿಕ್ಸು ಅಥವಾ ಲೆಸರ್ ದ್ಯಾನ್ 10% ಎಥನಾಲ್ ಮಿಕ್ಸ್ ಆಗುತ್ತೆ ಅದು ಟೋಟಲ್ ಫ್ಯೂಲು. ಆವಾಗ ಓಕೆ, ಗಾಡಿಗೆ ಏನು ಪ್ರಾಬ್ಲಮ್ ಇಲ್ಲ. ಅದರ್ವೈಸ್ ರಿಸ್ಕೇ ಭಾಳ ಗುರು ಅಂದರೆ ಸುಮ್ಮನೆ XP 100 ಓಡಿಸ್ತಾ ಇರಬೇಕಷ್ಟೇ ನೀವು. 150 ರೂಪಾಯಿ ಇದೆ ಲೀಟ್ರ್ ಇವಾಗ. ಅದು ನಾರ್ಮಲ್ ಪೆಟ್ರೋಲೇ 110 ರೂಪಾಯಿ ಇದೆ, ಇದು ಇನ್ನೂ 40 ರೂಪಾಯಿ ಜಾಸ್ತಿ. ಆ್ಯಕ್ಚುಲಿ ಈ ವಾರ್ ಏನಿದೆ, ಇಸ್ರೇಲ್ ಅಮೆರಿಕಾ ಮತ್ತು ಇರಾನ್ ವಾರ್, ಇದಕ್ಕೆ ಮುಂಚೆ 168 ರೂಪೀಸ್ ಇತ್ತು ಪೆಟ್ರೋಲು XP 100. ಇವಾಗ ಕಮ್ಮಿ ಮಾಡಿದ್ದಾನೆ, ಆ್ಯಕ್ಚುಲಿ 149 ಮಾಡಿದ್ದಾನೆ ಇವಾಗ ಇಂಡಿಯನ್ ಆಯಿಲಲ್ಲಿ. ಆಮೇಲೆ ನಮ್ಮ ಮನೆಯಿಂದ ನೋಡಿದ್ರಿ ಅಲ್ಲಿ ಎಷ್ಟಿತ್ತು ಬಂಕಲ್ಲಿ ನಾನು ಆ್ಯಕ್ಚುಲಿ ಡಿಸ್ಟೆನ್ಸ್ ನೋಡಲಿಲ್ಲ ನೋಡಿ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅಷ್ಟು ದೂರ ಇದೆ ನಮ್ಮ ಮನೆಯಿಂದ. ಆ ಬಂಕಲ್ಲಿ ಮಾತ್ರನೇ ಸಿಗೋದು ಅದು XP 100. ನಮ್ಮ ಮನೆ ಹತ್ರ ಇರೋ ಯಾವ ಬಂಕಲ್ಲೂ ಸಿಗೋಲ್ಲ. ಮಿನಿಮಮ್ ನಾನು ಅಷ್ಟು ದೂರ ಬರಬೇಕು XP 100 ಹಾಕ್ಸ್ಬೇಕು ಅಂದರೆ. ಸೊ ನಾನೇನು ಮಾಡಿದ್ದೀನಿ, ಆಲ್ರೆಡಿ 2 ಫುಲ್ ದೊಡ್ಡ ಕ್ಯಾನು ಲೋಡ್ ಮಾಡಿ ಇಕ್ಕೊಂಬಿಟ್ಟಿದ್ದೀನಿ XP 100. ಯಾಕಂದರೆ ಸದ್ಯದಲ್ಲೇ ಅದು ರೇಟ್ ಕೂಡ ಚೇಂಜ್ ಆಗ್ಬೋದು, ಮತ್ತೆ ಜಾಸ್ತಿ ಮಾಡ್ಬೋದು ಅದ್ರದ್ದು ಪ್ರೈಸು. ಯಾಕಂದರೆ ವಾರೆಲ್ಲ ಆಗ್ತಿದೆಯಲ್ಲ, ಅದರಿಂದ ಮತ್ತೆ ಜಾಸ್ತಿ ಕೂಡ ಆಗ್ಬೋದು ಅದು ರೇಟು, ಹೇಳೋಕ್ಕಾಗಲ್ಲ. ಅದಕ್ಕೆ ಸದ್ಯಕ್ಕೆ 1-2 ಕ್ಯಾನ್ ಇರಲಿ ಅಂದ್ಬಿಟ್ಟು ದೊಡ್ಡ ಕ್ಯಾನ್ಗಳು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇನ್ಫ್ಯಾಕ್ಟ್ ನೀವು ಆ ಥರ ಸ್ಟೋರ್ ಮಾಡೋದಕ್ಕೆ ಅಲೋವ್ ಕೊಡಲ್ಲ. ನೀವು ನಾರ್ಮಲ್ ಪೆಟ್ರೋಲ್ ಸ್ಟೋರ್ ಮಾಡಿ ಕೊಡ್ತೀರಾ ಅಂದರೆ ಯಾರೂ ಬಿಡಲ್ಲ, ಕ್ಯಾನ್ಗಳಲ್ಲಿ ಬಿಡಲ್ಲ. ಅಲ್ಯೂಮಿನಿಯಂ ಕ್ಯಾನ್ ಅವ್ರ ಮೆಟಲ್ ಕ್ಯಾನ್ ಬೇಕು. ಬಟ್ ಇದು 100 ಆಕ್ಟೇನ್ ಫ್ಯೂಲ್ ಅಲ್ಲ, 100 ಆಕ್ಟೇನ್ ಫ್ಯೂಲ್ ಯೂಶ್ವಲಿ ಯಾರೂ ಹಾಕ್ಸೋದೇ ಇಲ್ಲ. ಸೊ ಇದಕ್ಕೆ ಪ್ರಾಬ್ಲಮ್ ಇಲ್ಲ, ತೊಗೊಂಡೋಗಿ ಅಂತ ಕ್ಯಾನಲ್ಲಿ ಹಾಕಿ ಕಳಿಸ್ತಾರೆ. ಬಟ್ ಅದಕ್ಕೂ ಒಂದು ಲಿಮಿಟ್ ಇದೆ. ನೀವು ಅಥವಾ ದೊಡ್ಡ ಸಿಂಟೆಕ್ಸ್ ಡ್ರಮ್ಮಲ್ಲೇ ಎತ್ಕೊಂಡು ಹೋಗ್ಬಿಟ್ಟು ತುಂಬಿಸ್ಕೊಂಬರೋಕ್ಕಾಗಲ್ಲ. ಅದಕ್ಕೊಂದು ಲಿಮಿಟ್ ಇದೆ, 30 ಲೀಟರ್ಸ್ ಏನೋ ಪರ್ ಕ್ಯಾನ್ ಅಂತ, ಆ ಥರ ಅದೇನೋ ಲಿಮಿಟ್ ಇದೆ. ಸೊ ಸದ್ಯಕ್ಕೆ ಒಂದು ಸ್ವಲ್ಪ ಸ್ಟಾಕ್ ಮಾಡಿ ಕೊಟ್ಟಿದ್ದೀನಿ, ನೋಡೋಣ. ಯಾಕಂದರೆ ಎಲ್ಲ ಟೈಮು ಬಂದು ಈ ಬಂಕಲ್ಲಿ ನಾನು ಹಾಕ್ಸ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಪೆಟ್ರೋಲು. ಇದೊಂದು ಮೇಜರ್ ಸಮಸ್ಯೆ ಇದೆ ಈ ಗಾಡಿ ತೊಗೊಂಡ್ಮೇಲೆ. ಇವಾಗ ನಾನು ಅಥವಾ ಎಲ್ಲೆಲ್ಲೋ ರೈಡ್ ಮಾಡೋಕ್ಕಾಗಲ್ಲ ಗುರು, ಯಾಕಂದರೆ ಈ 95 ಆಕ್ಟೇನೇ ಸಿಗೋಲ್ಲ ಬೆಂಗಳೂರು ದಾಟ್ಬಿಟ್ರೆ. 100 ಆಕ್ಟೇನ್ ಬಿಡಿ, 100 ಆಕ್ಟೇನ್ ಇಡೀ ಬೆಂಗಳೂರಲ್ಲೇ ಏನೊಂದು 7ರಿಂದ 8 ಬಂಕಲ್ಲಿ ಅಷ್ಟೇ ಇರೋದು. ನಮ್ಮ ಮನೆಗೆ ನಿಯರೆಸ್ಟ್ ಅಂದರೆ ಅದೇ ಬಂಕೆ ಇರೋದು. ಸೊ ಆ ಥರ HPCLದು ಇದೆ. ಪವರ್ 99 ಬೇಕು ಅಂದರೆ ಮುರುಗೇಶ್ ಪಾಳ್ಯಕ್ಕೆ ಹೋಗಬೇಕು. BPCLದು ಬರುತ್ತೆ ಸ್ಪೀಡ್ 100, ಅದು ಎಲ್ಲೆಲ್ಲಿ ಇಟ್ಟವನೋ ಗೊತ್ತಿಲ್ಲ. ಒಂದು ಸರಿ ನೋಡಬೇಕು ಎಲ್ಲ ಯಾವ್ಯಾವ ಬಂಕಲ್ಲಿ ಏನೇನು ಸಿಗುತ್ತೆ ಅಂತ. ಒಟ್ನಲ್ಲಿ ನಮ್ಮ ಮನೆ ಹತ್ರ ಅಂತೂ ಯಾವ ಬಂಕಲ್ಲೂ ಇಲ್ಲ. ಆ ಗಾಡಿ ಎತ್ಕೊಂಡು ನಾನು ಎಲ್ಲೋ ದೂರ ಟ್ರಿಪ್ಪು, ಲಾಂಗ್ ರೈಡ್ಸ್ ಎಲ್ಲ ಹೋಗ್ತೀನಿ, ಇವೆಲ್ಲ ಮಾಡೋಕ್ಕಾಗಲ್ಲ ಗುರು, ಕಷ್ಟ ಇದೆ ಆ ಗಾಡಿ ಇಟ್ಕೊಂಡು. ಯಾಕಂದರೆ ಅದು E20 ಕಂಪ್ಯಾಟಿಬಲ್ ಅಲ್ಲ, ಅದು ಸೂಪರ್ ಡ್ಯೂಕು. ಎನಿ ಸೂಪರ್ ಬೈಕ್ ಫಾರ್ ದ್ಯಾಟ್ ಮ್ಯಾಟರ್, ಬರೀ ಸೂಪರ್ ಡ್ಯೂಕ್ ಅಂತಲ್ಲ, ನೀವು ದೊಡ್ಡ ಬೈಕ್ ಯಾವುದೇ ಇಟ್ರೂ ಯಾವುದು E20 ಕಂಪ್ಯಾಟಿಬಲ್ ಇಲ್ಲ. ಸೊ ಸೂಪರ್ ಬೈಕರ್ಸ್ ಎಲ್ಲ ಆ್ಯಕ್ಚುಲಿ ಹುಷಾರಾಗಿ ಓಡಿಸ್ಕೋಬೇಕು ಗಾಡಿನ. ತುಂಬ ದಿವಸ ಎಲ್ಲ ನಿಲ್ಸೋಂಗಿದ್ರೆ E20 ಫ್ಯೂಯಲ್ ಹಾಕಬೇಡಿ, XP 100 ಯೂಸ್ ಮಾಡಿ, 100 ಆಕ್ಟೇನ್ ಫ್ಯೂಯಲ್ಲೇ ಯೂಸ್ ಮಾಡಿ ಆದಷ್ಟು. ಬಟ್ ಅದೇ ಚಾಲೆಂಜ್ ಏನಂದರೆ ಇದೆಲ್ಲ ಎಲ್ಲ ಬಂಕಲ್ಲೂ ಸಿಗೋಲ್ಲ, ಅದೇ ಮೇಜರ್ ಚಾಲೆಂಜ್ ಇವಾಗ. ನೋಡೋಣ ಮುಂದಕ್ಕೆ, ಮೋಸ್ಟ್ಲಿ XP 100 ಎಲ್ಲ ಬಂಕಲ್ಲೂ ಅವೈಲೇಬಲ್ ಮಾಡೋ ಥರ ಮಾಡ್ತಾನೋ ಏನೋ ಅಂತ. ಯಾಕಂದರೆ 95 ಆಕ್ಟೇನ್ ನೋಡಿ ಆಲ್ಮೋಸ್ಟ್ ಎಲ್ಲ ಬಂಕಲ್ಲಿ ಸಿಗುತ್ತೆ ಇವಾಗ. ಮುಂಚೆ 95 ಆಕ್ಟೇನ್ ಫಸ್ಟ್ ಬಂದಾಗೂ ಹಿಂಗೆ ಇತ್ತು, ತುಂಬ ಲಿಮಿಟೆಡ್ ಬಂಕ್ಸಲ್ಲಿ ಮಾತ್ರ 95 ಆಕ್ಟೇನ್ ಸಿಗೋದು. ಇವಾಗ ಆಲ್ಮೋಸ್ಟ್ ಎಲ್ಲ ಬಂಕಲ್ಲೂ 95 ಇದೆ. ನಮ್ಮ ಮನೆ ಹತ್ರ ಇರೋ ಬಂಕಲ್ಲೂ 95 ಇದೆ. HP 95 ಸಿಗುತ್ತೆ, XP 95 ಸಿಗುತ್ತೆ. ಈಗ 100 ಆಕ್ಟೇನ್ ಫ್ಯೂಯಲ್ ಒಂದು ಎಲ್ಲ ಬಂಕಲ್ಲೂ ಮಾಡಿಬಿಟ್ಟ ಅಂದರೆ ಏನೋ ಪೀಸ್. ಬಟ್ 100 ಆಕ್ಟೇನ್ ಯೂಶ್ವಲಿ ಯಾರು ಯೂಸ್ ಮಾಡಲ್ಲ, ಹೈ ಎಂಡ್ ಗಾಡಿಗಳು ಇಟ್ಟಿರೋರು ಮಾತ್ರನೇ 100 ಆಕ್ಟೇನ್ ಯೂಸ್ ಮಾಡೋದು. ಈ ಬೆಂಗಳೂರಲ್ಲಿರೋ ಮೋಸ್ಟ್ ಆಫ್ ದ ಸೂಪರ್ ಕಾರ್ಸ್ ಎಲ್ಲ 100 ಆಕ್ಟೇನ್ ಯೂಸ್ ಮಾಡ್ತಾರೆ. ಬಿಟ್ಟರೆ ನಮ್ಮ ಥರ ಸೂಪರ್ ಬೈಕ್ಸ್ ಅಷ್ಟೇ ಯೂಸ್ ಮಾಡೋದು, ತುಂಬ ಕಮ್ಮಿ ಕನ್ಸಂಪ್ಷನ್ ಅದು. ಸೊ ಹಾಗಾಗಿ ಎಲ್ಲ ಬಂಕಲ್ಲೂ ಇದನ್ನ ರೋಲ್ ಔಟ್ ಮಾಡ್ತಾರಾ ಇಲ್ವಾ ಅದೂ ಡೌಟೇ. ನೋಡಬೇಕು ಸೂಪರ್ ಬೈಕ್ಗಳ ಜೊತೆ ನಮ್ಮ ಜೀವನ ಹೆಂಗೆ ಮುಂದೆ ಅಂತ. ಬರೀ ಸೂಪರ್ ಬೈಕ್ ಅಂತಲ್ಲ, ಕಾರ್ಗಳು, ಒಳ್ಳೊಳ್ಳೆ ದೊಡ್ಡ ಕಾರ್ಗಳು, ಸೂಪರ್ ಬೈಕ್ಗಳು, ಸೂಪರ್ ಕಾರ್ಗಳು, ಎಲ್ಲದಕ್ಕೂ ಸಮಸ್ಯೆನೇ ಇದು ಫ್ಯೂಯಲು. ಐ ಥಿಂಕ್ ನಮ್ಮ ಜನ್ರೇಷನ್ ವಿಲ್ ಬಿ ದ ಲಾಸ್ಟ್ ಟು ಸಿ ಪೆಟ್ರೋಲ್ ಡೀಸೆಲ್ ಎಲ್ಲ. ನನ್ನ ಮಗನ ಜನ್ರೇಷನ್ಗೂ ಉಳಿಯುತ್ತೋ ಇಲ್ವೋ ಡೌಟೇ. ಸೊ ಯಾಕೆ ಇದು ಮಾಡಿದ್ದಾರೆ ಅಂತ ತುಂಬ ಜನ ಗೊತ್ತೇ ಇರಲ್ಲ. E20 ಏನಕ್ಕೆ ಬೇಕಾಗಿತ್ತು ಗುರು, ಬೇಕಾಗಿದ್ದಿಲ್ವಲ್ಲ ಅಂತ ತುಂಬ ಜನ ಅನ್ಕೋಬೋದು. E20 ಮಾಡೋದ್ರಿಂದ ಏನು ಗೊತ್ತಾ, ಇವಾಗ 1 ಲೀಟ್ರಿಗೆ 200 ml ಎಥನಾಲ್ ಮಿಕ್ಸ್ ಮಾಡಿ ಹೊಡಿತಾವ್ರೆ ಅಂದರೆ ಇನ್ನು ಲೆಕ್ಕ ಹಾಕೊಳ್ಳಿ, ದಿನಕ್ಕೆ ಎಷ್ಟು ಕೋಟಿ ಲೀಟ್ರ್ಗಳು ಖರ್ಚಾಗುತ್ತೆ ನಮ್ಮ ದೇಶಕ್ಕೆ. ಅಷ್ಟು ಕೋಟಿ ಲೀಟ್ರಲ್ಲಿ ನೀವು 20% ಎಥನಾಲ್ ಮಿಕ್ಸ್ ಮಾಡಿದ್ರೆ ಪೆಟ್ರೋಲ್ನ ಎಷ್ಟು ಸೇವ್ ಮಾಡ್ಬೋದು. ಸೊ 100 ವರ್ಷಕ್ಕೆ ಖಾಲಿ ಆಗೋ ಪೆಟ್ರೋಲು ಇನ್ನೂ 140-150 ವರ್ಷಕ್ಕೆ ಪುಷ್ ಮಾಡ್ಬೋದು. ಸೊ ಬೇಸಿಕಲಿ ಪೆಟ್ರೋಲ್ನ ಉಳಿಸೋದು ಒಂದು, ಅದನ್ನು ಪೆಟ್ರೋಲ್ನ ಇಂಪೋರ್ಟ್ ಕೂಡ ಕಮ್ಮಿ ಮಾಡ್ಕೋಬೋದು ಅವಾಗ. ಯಾಕಂದರೆ ಎಥನಾಲ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಲೋಕಲಿನೇ ಮಾಡ್ತಾರೆ ಮ್ಯಾನುಫ್ಯಾಕ್ಚರು. ಅದಕ್ಕೇನು ಆಚೆ ಕಂಟ್ರಿಯಿಂದ ತರಿಸ್ಬೇಕು ಅಂತ ಏನಿಲ್ಲ. ಎಥನಾಲ್ನ ಇಲ್ಲೇ ಮಾಡ್ತಾರೆ, ಇಲ್ಲಿರೋ ರೈತರುಗಳಿಗೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಥನಾಲ್ ಮಾಡೋ ಪ್ರೊಸೀಜರ್ ಏನೋ ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲ ಏನರಲ್ಲಿ ಮಾಡ್ತಾರೆ ಅಂತ. ಮೋಸ್ಟ್ಲಿ ಶುಗರ್ ಕೇನ
ಗೊತ್ತಿಲ್ಲ ಗುರು, ಲಿಟ್ರಲಿ ಗೊತ್ತಿಲ್ಲ ನನಗೆ ಏನ್ರಲ್ಲಿ ಮಾಡ್ತಾನೆ ಅಂತ. ಬಟ್ ನಮ್ಮ ಫಾರ್ಮರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ 20% ಎಥನಾಲ್ ಮಿಕ್ಸು. ಅವ್ರಿಗೆ ರೆವೆನ್ಯೂ ಹೋಗುತ್ತೆ ಫಾರ್ಮರ್ಸ್ಗೆಲ್ಲ. ಸೊ ತುಂಬ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ, ಪೆಟ್ರೋಲ್ ಕೂಡ ಸೇವ್ ಮಾಡ್ಬೋದು, ಇಂಪೋರ್ಟ್ ಮಾಡೋದನ್ನ ಕಮ್ಮಿ ಮಾಡ್ಬೋದು. ಇದನ್ನೆಲ್ಲ ಯೋಚನೆ ಮಾಡಿ ಗೌರ್ಮೆಂಟ್ ಅವರು E20 ನಮ್ಮ ದೇಶದಲ್ಲಿ ತಂದಿರೋದು. ಸೊ ಇನಿಷಿಯೇಟಿವ್ ಏನೋ ಒಳ್ಳೆಯದೇ, ಬಟ್ ನಮ್ಮ ಥರ ಸ್ವಲ್ಪ ಹೈ ಎಂಡ್ ಗಾಡಿಗಳು ಓಡಿಸೋರಿಗೆ ಸ್ವಲ್ಪ ಏನು ಸಿಕ್ಕಾಪಡೆ ಚಾಲೆಂಜು. ಆ ಫ್ಯೂಯಲ್ ನಾವು ಯೂಸ್ ಮಾಡೋಕ್ಕಾಗಲ್ಲ, XP100 ಎಲ್ಲ ಕಡೆ ಸಿಗಲ್ಲ, ಹಂಗಾಗಿದೆ ಇವಾಗ ಕತೆ. ಇಬ್ರಾಹಿಂ ಭಾಯ್, ಹೌ ಆರ್ ಯು? ಸೂಪರ್, ಆಲ್ ಗುಡ್ ಬ್ರೋ. ಯು ಹ್ಯಾವ್ ಮೈ ಬ್ಯಾಗ್, ದ ಬ್ಯಾಗ್. ಹಾಂ, ಸೊ ಲಾಸ್ಟ್ ಟೈಮು ನಮ್ಮ NFS ಮೋಟರ್ಸಲ್ಲಿ ಒಂದು ಬ್ಯಾಗ್ ಬಿಟ್ಬಿಟ್ಟಿದ್ದೆ. ಅಂದವೇ ಈಗ ತೊಗೊಂಡು ಹೋಗಬೇಕು. ಸೊ ನಾನು ನೋಡಿಸಿದ್ದು ಸ್ಟ್ರೀಟ್ ಫೈಟರ್ V2. ಆ್ಯಕ್ಚುಲಿ ಇದು ತಿರ್ಗಾ ಸೇಲಲ್ಲಿದೆ ಬ್ರೋ. ದಿಸ್ ಇಸ್ ದ ಆ್ಯನಿವರ್ಸರಿ ಎಡಿಷನ್ ಸುಜುಕಿ ಹಯಾಬುಸಾನಾ? ವಾವ್, ಬ್ಯೂಟಿಫುಲ್ ಬ್ರೋ, ಬ್ಯೂಟಿಫುಲ್, crazy color. It has a full system exhaust also. Akra, can you turn it on? Sounds very nice. Can you turn it on? Recording? Yeah. Hey. ಸೊ ಇವರು ಇಬ್ರಾಹಿಂ ಅಂತ, ಇವರೇ ಆ್ಯಕ್ಚುಲಿ ಕಾಂಟ್ಯಾಕ್ಟ್ ಮಾಡೋದು. ಬ್ಯೂಟಿ. ಟರ್ನ್ ಇಟ್ ಆಫ್ ಬ್ರೋ. ನಾನು ಬರೋದಾ? ಯಾ, ಡನ್. I'll meet you sometime else. ಹಾಂ, Congratulations. hey, thank you. Very nice. Very happy for you. Thank you. Finally, your dream. Yeah. It's been a long wait for that bike. I know. ETA 31 minutes ಅಷ್ಟೇನಾ? ಪರವಾಗಿಲ್ಲ. ಆಲ್ರೆಡಿ 18 ಕಿಲೋಮೀಟ್ರ್ ಬಂದಿದ್ದೀನಿ ನಮ್ಮ ಮನೆಯಿಂದ. ಸೊ 11 ಅಂದರೆ 29 ಕಿಲೋಮೀಟ್ರ್ ಗುರು KTM ಶೋರೂಮು ನಮ್ಮ ಮನೆಯಿಂದ. ನೋಡಿ, ಈ ಥರ ನ್ಯಾವಿಗೇಷನ್ ಎಲ್ಲ ಹಾಕ್ಕೊಂಡು ನೀವು ಸಿಟಿ ಒಳಗಡೆ ಪೀಸಾಗಿ ಹೋಗ್ಬೋದು. ಯಾವ ಮೊಬೈಲ್ ಹೋಲ್ಡ್ರ್ ಬೇಕಾಗಿಲ್ಲ, ಏನೂ ಇಲ್ಲ. ಏಜರ್ ಅವ್ರದ್ದೇ ಆ್ಯಪ್ ಇದೆ, ಅದರಲ್ಲಿ ನ್ಯಾವಿಗೇಷನ್ ಸೆಟ್ ಮಾಡ್ಬಿಟ್ಟ ಅಂದರೆ ಎಲ್ಲ ಗೂಗಲ್ ಡೇಟಾಬೇಸೇನೆ ಇದು. ಪೀಸ್ ಗುರು. ಸೊ ರಿಸ್ಟಾನಲ್ಲಿ ಮಿರರ್ಸ್ ಈ ಥರ ಡಿಸೈನ್ ಮಾಡಿಲ್ಲ ಅವರು, ಒಂಥರ ಪ್ಲೇನ್ ಮಿರರ್ಸ್ ಕೊಟ್ಟಿದ್ದಾರೆ. 450X ಸಖತ್ತಾಗಿದೆ ಆ್ಯಕ್ಚುಲಿ ಮಿರರ್ಸ್. ಸೊ ಇದರಲ್ಲಿ 450S, X, ಏಪೆಕ್ಸು. ಇದು ಎಕ್ಸು, ಇದ್ರ ಮೇಲೆ ಏಪೆಕ್ಸ್ ಬರುತ್ತೆ. ಏಪೆಕ್ಸ್ಗೆ ಏನೋ ಒಂಥರ ಸ್ಕೆಲಿಟನ್ ಬಾಡಿ ಕೊಟ್ಟವನೆ, ಅಂದರೆ ಟ್ರಾನ್ಸ್ಪರೆಂಟ್ ಬಾಡಿ ಕೊಟ್ಟಿದ್ದಾನೆ. ಆಮೇಲೆ ಪರ್ಫಾರ್ಮೆನ್ಸ್ ಜಾಸ್ತಿ. ಅದು ಬ್ಯಾಟ್ರಿ ಪ್ಯಾಕ್ ಸೇಮೇ ಇದ್ರ ಥರನೇ, ಬಟ್ ಅದು ಇನ್ನೊಂಚೂರು ಪರ್ಫಾರ್ಮೆನ್ಸ್ ಇದೆ. ಅದು ಮೋಟ್ರು ಇನ್ನೂ ಬೇಗ ಪಿಕಪ್ ಜಾಸ್ತಿ ಇದೆ, ಟಾಪ್ ಸ್ಪೀಡು ಜಾಸ್ತಿ ಹೋಗುತ್ತೆ ಅನಿಸುತ್ತೆ ಅದು ಏಪೆಕ್ಸ್. ಬಟ್ ಯಾರು ಏಪೆಕ್ಸ್ ಜಾಸ್ತಿ ತೊಗೊಂಡಿರೋದು ನೋಡೇ ಇಲ್ಲ ನಾನು. ಎಲ್ಲರೂ 450Xಗೆ ಹೋಗೋದು, ಮೇಜರ್ ಡಿಫ್ರೆನ್ಸ್ ಏನಿಲ್ಲ. ಸೊ ಫೈನಲಿ ಅಟ್ ದಿ KTM ಶೋರೂಮ್. ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ನೀವು ನೋಡ್ತೀರಾ ನೆಕ್ಸ್ಟ್ ವೀಡಿಯೋನಲ್ಲಿ, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಲಿಂಕ್ಸ್ ಬಾಯ್.